ಹಾಯ್ ಆಲ್, ಇವತ್ತೆಲ್ಲರಿಗೂ ಸ್ಪ್ರೌಟ್ಸ್ ಇಡ್ಲಿ ಮಾಡೋದು ಹೇಳ್ಕೊಡ್ತೀನಿ. ಪ್ರೋಟೀನ್ ರಿಚ್ ಇದು. ನಾನಿಲ್ಲಿ 1 ಪಾವು 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. 4ರಿಂದ 5 ಸಲ ಚೆನ್ನಾಗಿ ತೊಳೆದು ಸೋಕ್ ಮಾಡೋಕ್ಕಿಡೋಣ. ಒಂದು 4 ಅವರ್ಸ್ ಸೋಕ್ ಆಗಬೇಕು. ಇಲ್ಲಿ ವಿಜಯ್ ಅವರ ಇಡ್ಲಿ ರವೆ ತೊಗೊಂಡಿದ್ದೀನಿ ನಾನು. ಇದು ಒಂದಕ್ಕೆ 2 ಹಾಕ್ತೀನಿ. 2 ಗ್ಲಾಸ್ ರವೆ ಹಾಕಿ ಒಂದು 20 ಮಿನಿಟ್ಸ್ ನೆನೆಸಿಡಬೇಕು. ಈಗ ನೆನೆಯೇ ಹಾಕಿದ್ದೀನಿ ರವೆನ. ಇಲ್ಲಿ ನೆನೆಸಿದ್ದು ಓವರ್ನೈಟ್ ಸೋಕ್ ಮಾಡಿರೋ ಹೆಸರು ಕಾಳು ಮೊಳಕೆ ಬಂದಿದ್ರೂ ಪರವಾಗಿಲ್ಲ, ಮೊಳಕೆ ಬರ್ದಿದ್ರೂ ಪರವಾಗಿಲ್ಲ, ಒಟ್ಟು ಓವರ್ನೈಟ್ ಸೋಕ್ ಆಗಿರಬೇಕು. ಇದನ್ನು ತರ್ತರಿಯಾಗಿ ರುಬ್ಬಿದ್ದೀನಿ. ಇಡ್ಲಿ ಉದ್ದಿನಬೇಳೆ ನೆನೆಸಿದ್ವಲ್ಲ, 1 ಪಾವು ಉದ್ದಿನಬೇಳೆ, ಆ ಹಿಟ್ಟಿಗೆ ನುಣ್ಣಗೆ ಪೇಸ್ಟ್ ಮಾಡಿರೋ ಹೆಸರು ಕಾಳು ಹಾಕೊತಾ ಇದ್ದೀನಿ ಈಗ. ಮತ್ತು 20 ಮಿನಿಟ್ಸ್ ನೆಂದಿರೋ ಇಡ್ಲಿ ರವೆ. 1 ಲೋಟ ಉದ್ದಿನಬೇಳೆಗೆ 2 ಲೋಟ ರವೆ ಹಾಕಿದ್ದೀನಿ. 200 ಗ್ರಾಮ್ಸ್ ಅಷ್ಟು ಕಾಳು ನೆನೆಸಿದ್ದೆ. ಆ ನೆನೆಸಿದ ಕಾಳನ್ನ ರುಬ್ಬಿ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಓವರ್ನೈಟ್ ಫರ್ಮೆಂಟ್ ಆಗಿಬಿಡಲಿ, ಮುಚ್ಚಿಟ್ಬಿಡೋಣ. ಇದು ಮಾರನೇ ದಿವಸ ಬೆಳಗ್ಗೆ ನೋಡಿ ಚೆನ್ನಾಗಿ ಉದುಗ್ ಬಂದಿದೆ. ಈಗ ಒಂದ್ಸಲ ಎಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಇಡ್ಲಿ ಹಿಟ್ಟು ನೀವು 2-3 ದಿನ ಫ್ರಿಜ್ಜಲ್ಲಿ ಇಟ್ಕೋಬೋದು. ಉಪ್ಪು ಹಾಕ್ದಲ್ಲೇ ಇಟ್ಕೊಂಡ್ರೆ. ಉಪ್ಪು ಹಾಕ್ಬಿಟ್ರೆ ಬೇಗ ನೀರು ಬಿಟ್ಕೊಂಡು ಹುಳಿ ಬಂದುಬಿಡುತ್ತೆ. ನಾನು ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿಗೆಲ್ಲ ಉಪ್ಪು ಹಾಕಲ್ಲ. ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡು ಉಪಯೋಗಿಸಿ ಮಿಕ್ಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. 2 ಡೇಸ್ ಇರುತ್ತೆ ನನಗೆ. ನೀವು ಇದೇ ಥರ ಮಾಡಿ ನೋಡಿ. ಇವಾಗ ಇನ್ನೊಂದು ಪಾತ್ರೆಗೆ ಎಲ್ಲ ಬಗ್ಗಿಸ್ಕೊಳ್ತಿದ್ದೀನಿ. ಸ್ವಲ್ಪ ಎಷ್ಟು ಬೇಕಷ್ಟು, ನಾನು 15 ಇಡ್ಲಿ ಆಗೋಷ್ಟು ಮಾಡ್ತಾಯಿದ್ದೀನಿ. ಇದು 4 ಜನಕ್ಕಾಗತ್ತೆ. ಇದಕ್ಕೊಂದು ಸ್ವಲ್ಪ ನೀರು, ಹಿಟ್ಟು ಗಟ್ಟಿ ರುಬ್ಬಿದ್ದೀನಿ ನಾನು. ಗಟ್ಟಿ ರುಬ್ಬಿದ್ರೆ ನಿಮಗೆ ಬೇಗ ಹಾಳಾಗಲ್ಲ, ಹುಳಿ ಬರಲ್ಲ. ಈಗ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನೀರು, ಉಪ್ಪು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ ಇಡ್ಲಿ ಹಿಟ್ಟನ್ನು. ಹಿಟ್ಟು ತುಂಬ ಗಟ್ಟಿ ಇದ್ದರೆ ಇಡ್ಲಿ ನಿಮಗೆ ಸಾಫ್ಟ್ ಬರಲ್ಲ. ರುಬ್ಬಿರೋ ಹಿಟ್ಟು ಗಟ್ಟಿ ರುಬ್ಬಿ ಎತ್ತಿಟ್ಕೊಂಡ್ಬಿಟ್ರೆ ಇರುತ್ತೆ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1 ಗ್ಲಾಸಸ್ ನೀರು ಹಾಕಿದ್ದೀನಿ ಇಲ್ಲಿ. ಹಿಟ್ಟು ಹದ ನೋಡ್ಕೊಳ್ಳಿ ನೀವು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಇರಬೇಕು. ನೀರು ಮಿಕ್ಸ್ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ನೀವು ಹಿಟ್ಟು ರುಬ್ಬೇಕಾದ್ರೆ ತೆಳ್ಳಗೆ ರುಬ್ಬಿಟ್ರೆ ಆಮೇಲೆ ಅದು ನೀರು ಥರ ಆಗೋಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಅಡ್ಜಸ್ಟ್ ಮಾಡ್ಕೋಬೋದು. ಗಟ್ಟಿ ಹಿಟ್ಟು ರುಬ್ಬಿ ಎತ್ತಿಟ್ಕೊಂಡ್ರೆ ನೀವು ಆರಾಮಾಗಿ ಹುಳಿ ಬರಲ್ಲ. 2-3 ದಿನ ಇಟ್ಕೋಬೋದು ಫ್ರಿಜ್ಜಲ್ಲಿ. ಉಪ್ಪು ಹಾಕಬಾರ್ದು. ಉಪ್ಪು ಮಿಕ್ಸ್ ಮಾಡಿದ್ರೆ ಬೇಗ ಹಾಳಾಗ್ಬಿಡತ್ತೆ ಹಿಟ್ಟು. ಉಪ್ಪು ಹಾಕ್ದಿರ ಮಾಡೋಕ್ಕೆ ಮುಂಚೆ ಉಪ್ಪು ಹಾಕಿ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಫ್ರೆಶ್ ಆಗೇ ಇರುತ್ತೆ. ಇವಾಗ ರೆಡಿ ಇದೆ ಇಡ್ಲಿ ಹಿಟ್ಟು ಮಿಕ್ಸು. ನೀರು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ತಟ್ಟೆಗೀಗ ಹಾಕ್ಕೊಳ್ಳೋಣ. ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಇಡ್ಲಿ ಸ್ಟೀಮರಲ್ಲಿ. ಈಗ ಎಣ್ಣೆ ಸವರ್ಕೊತಿದ್ದೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಸಲಿಗೆ ಒಂದು ಸೆಟ್ಟಲ್ಲಿ 15 ಇಡ್ಲಿ ಆಗುತ್ತೆ. 1 ಪ್ಲೇಟಲ್ಲಿ 5 ಇಡ್ಲಿ ಆಗುತ್ತೆ. ಸೊ ನೋಡಿ, ಎಲ್ಲ ಹಾಕ್ತಾ ಇದ್ದೀನಿ ಇವಾಗ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ದಿನ ಪ್ರೋಟೀನ್ಸ್ ಕೊಡಬೇಕು. ಅರ್ಲಿ ಮಾರ್ನಿಂಗು ಬರೀ ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಅಂತೆಲ್ಲ ಕೊಟ್ಟರೆ ಬೋರ್ ಆಗುತ್ತೆ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ. ಬೇಳೆಕಾಳುಗಳು ಒಳಗೆ ಸೇರಿದಂಗೆ ಆಗುತ್ತೆ ಇಡ್ಲಿ ಜೊತೆಗೆ. ಹೆಲ್ತಿ ಫುಡ್ ಕೂಡ, ಡಯಟ್ ಮಾಡೋರ್ಗೂ ಒಳ್ಳೆಯದು ಇದು. ಇಡ್ಲಿ ಪ್ರಿಫರ್ ಮಾಡೋರಿಗೆ ಇದು ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂತು ಅಂತ. ನೋಡಿ, ರೆಡಿ ಇದೆ. ಇವಾಗ ಸ್ಟೀಮರ್ಗೆ ಇಡ್ತೀನಿ ನಾನು. ಎಲ್ಲ ಬಗ್ಗಿಸ್ಕೊಂಡಿದ್ದೀನಿ 3 ಪ್ಲೇಟಿಗೂ. ನೋಡಿ, ಈಗ ಮುಚ್ಚಳ ಮುಚ್ಚಿ 15 ಮಿನಿಟ್ಸ್ ಬೇಯಲಿ, ಅದು ಸ್ಟೀಮ್ ಆಗಲಿ, ಮುಚ್ಚಿಟ್ಬಿಡೋಣ. ಈಗ 15 ನಿಮಿಷ ಆಗಿದೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಚೂರು ಅಂಟಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಇದಕ್ಕೆ ಚಟ್ನಿ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡೋಣ. ದಿನ ಪ್ರೋಟೀನ್ಸ್ ತೊಗೋಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಕಾಳುಗಳು ಹಾಕಿ ಇಡ್ಲಿ ಮಾಡಿಕೊಂಡ್ರೆ ಪ್ರೋಟೀನ್ಸು ತಿಂದಂಗೆ ಆಗುತ್ತೆ, ಲೈಟಾಗೂ ಇರುತ್ತೆ. ನಿಮಗೆ ಹೆವಿ ಅನಿಸಲ್ಲ ಬ್ರೇಕ್ಫಾಸ್ಟ್ಗೆ. ಹೆಲ್ತಿ ಕೂಡ ಇದು. ನೋಡಿ, ಸ್ಪ್ರೌಟ್ಸ್ ಇಡ್ಲಿ ರೆಡಿ. ನೀವು ಮಾಡ್ತೀರಲ್ಲ ಮನೆಯಲ್ಲಿ. ನನಗೆ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.